ಸ್ವಲ್ಪ ವ್ಯಾಕರಣಾಂಶ ತಿಳಿಯೋಣ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ. ಭೀಮ ಎನ್ನುವುದು ನಾಮ ಪ್ರಕೃತಿ, ಅನ್ನು ಎಂಬುದು ವಿಭಕ್ತಿ ಪ್ರತ್ಯಯ, ಭೀಮನನ್ನು ಎಂಬುದು ನಾಮಪದ. ಹೀಗೆ ಭೀಮ ಎಂಬುದು ನಾಮ ಪ್ರಕೃತಿ, ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ, ಭೀಮನನ್ನು ಎನ್ನುವುದು ನಾಮಪದ. ನಾಮವಾಚಕಗಳನ್ನು ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ದ್ವಿಗ್ವಾಚಕ, ಸರ್ವನಾಮ ಎಂಬ ಗುಂಪಾಗಿ ವಿಂಗಡಿಸಲಾಗಿದೆ. ವಸ್ತುವಾಚಕಗಳನ್ನು ರೂಢ, ಅಂಕಿತ, ಅನ್ವರ್ಥ ಎಂಬುದಾಗಿ ವಿಭಾಗ ಮಾಡಲಾಗಿದೆ. ರೂಢನಾಮ ಅಂತೇಳಿದರೆ ನದಿ, ಪರ್ವತ, ಊರು, ಮನುಷ್ಯ, ದೇಶ. ರೂಢನಾಮ ಅಂತೇಳಿದರೆ ನದಿ, ಪರ್ವತ, ಊರು, ಮನುಷ್ಯ, ದೇಶ. ಅಂಕಿತ ನಾಮ ಅಂತೇಳಿದರೆ ಸಹದೇವ, ಧರ್ಮರಾಯ, ರಾಹುಲ್, ಕಮಲಾಕ್ಷ. ಅಂಕಿತ ನಾಮ ಅಂತೇಳಿದರೆ ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷ. ಅನ್ವರ್ತನ ನಾಮ ಅಂತೇಳಿದರೆ ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ. ಅನ್ವರ್ಥ ನಾಮ ಅಂತೇಳಿದರೆ ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ. ಗುಣವಾಚಕ ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳತು. ಸಂಖ್ಯಾವಾಚಕ 12, 50, 80. ಸಂಖ್ಯಾವಾಚಕ 12, 50, 80. ಸಂಖ್ಯೇಯವಾಚಕ 12ನೇಯ, 80ನೇಯ, 3. ಸಂಖ್ಯೇಯವಾಚಕ 12ನೇಯ, 80ನೇಯ, 3. ಭಾವನಾಮ ಕೆಂಪು, ಹಿರಿಮೆ, ನೋಟ, ಆಟ, ಮಾಟ. ಭಾವನಾಮ ಕೆಂಪು, ಹಿರಿಮೆ, ನೋಟ, ಆಟ, ಮಾಟ. ನೋಟ ಎಂಬುದು ಪ್ರಿವಿಯಸ್ ಎಕ್ಸಾಮಿಗೆ ಒಂದೇ. ಪರಿಣಾಮವಾಚಕ ಅಷ್ಟು, ಎಷ್ಟು, ಹಲವು, ಅನಿತು, ಇನಿತು. ಪರಿಮಾಣವಾಚಕ ಅಷ್ಟು, ಎಷ್ಟು, ಹಲವು, ಅನಿತು, ಇನಿತು. ದಿಗ್ವಾಚಕ ಮೂಡಣ, ತೆಂಕಣ, ಪಡುವಣ, ಈಶಾನ್ಯ, ಆಗ್ನೇಯ. ದಿಗ್ವಾಚಕ ಅಂದರೆ ಮೂಡಣ, ತೆಂಕಣ, ಪಡುವಣ, ಈಶಾನ್ಯ, ಆಗ್ನೇಯ. ಸರ್ವನಾಮ ಸರ್ವನಾಮಗಳನ್ನು ಪುರುಷಾರ್ಥಕ, ಪ್ರಶ್ನಾರ್ಥಕ, ಆತ್ಮಾರ್ಥಕವೆಂದು ವಿಂಗಡಿಸಲಾಗಿದೆ. ಪುರುಷಾರ್ಥಗಳನ್ನು ಉತ್ತಮ ಪುರುಷ, ಮಧ್ಯಮ ಪುರುಷ, ಅನ್ಯ ಪುರುಷವೆಂದು ವಿಭಾಗಿಸಲಾಗಿದೆ. ಉತ್ತಮ ಪುರುಷ ಅಂತ ಹೇಳಿದರೆ ನಾನು, ನಾವು. ಮಧ್ಯಮ ಪುರುಷ ಅಂದರೆ ನೀನು, ನೀವು. ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಅಂತಂದರೆ ಅವನು, ಇವನು, ಅವರು, ಇವರು, ಅವಳು, ಇವಳು, ಅವರು, ಇವರು. ಪ್ರಶ್ನಾರ್ಥಕ ಅಂದರೆ ಯಾರು, ಏನು, ಯಾವುದು. ಆತ್ಮಾರ್ಥಕ ಅಂದರೆ ತಾನು, ತಾವು, ತನ್ನ, ತಮ್ಮ. ಪದಗಳ ಅರ್ಥ: ಕಂದಿದ, ಮಸುಕಾದ, ಕಲುಷಿತ, ಮಲಿನ, ಪಥ, ದಾರಿ, ಬರಡು, ಹಾಳು ಬಿದ್ದಿರುವ, ವಸಂತ, ಸಮೃದ್ಧಿ, ಹಡಗು, ನಾವೆ, ಅಣತೆ, ದೀಪ. ಭಾಷೆಯ ಸ್ವಭಾವವನ್ನು ಕಲಿಯೋಣ. ನಮ್ಮಲ್ಲಿ ಬಹಳಷ್ಟು ಮಂದಿ ಅಲ್ಪ ಪ್ರಾಣದ ಅಕ್ಷರಗಳನ್ನು ಬರೆಯಬೇಕಾದ ಸಂದರ್ಭದಲ್ಲೂ ಅನಗತ್ಯವಾಗಿ ಮಹಾಪ್ರಾಣದ ಅಕ್ಷರವನ್ನು ಬಳಸುವುದುಂಟು. ನೋಡಿ, ಉದ್ದೇಶ, ಇದಕ್ಕೆ ಸಾಧಾರಣ ಅಲ್ಪ ಪ್ರಾಣ ಸಾಕು, ಉದ್ದೇಶ ಅಂತ ಬರೆದರೆ ಸಾಕು. ವೈಡೂರ್ಯ, ಎಷ್ಟೇ ಬೆಲೆ ಬಾಳುವ ರತ್ನವಾದರೂ ಅದು ವೈಡೂರ್ಯವೇ. ಇಲ್ಲಿ ಅಲ್ಪ ಪ್ರಾಣ ಸಾಕು, ವೈಡೂರ್ಯ. ಡು, ಪ್ರಬಲ, ಪ್ರಬಲ ಅಂತ ಬರೆದಾಗ ಅಲ್ಪ ಬಾ ಅಕ್ಷರ ಅಲ್ಪ ಪ್ರಾಣ, ಪ್ರಬಲ, ಇದು ಸರಿ. ಜನಾರ್ದನ ಅಂತ ಹೇಳುವಾಗ ದಾಕ್ಕೆ ಮಹಾಪ್ರಾಣ ಆಗ್ತಾರೆ, ಅದು ತಪ್ಪು. ದ ಅಲ್ಪ ಪ್ರಾಣದಲ್ಲಿರಬೇಕು. ಉಚ್ಚ ಅಂತ ಹೇಳುವಾಗ ಚಾವು ಅಲ್ಪ ಪ್ರಾಣಾಕ್ಷರ. ಓಕೆ. ಜಿ.ಎಸ್. ಶಿವರುದ್ರಪ್ಪರವರು ಕೊಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಹೀಗೆ ಕೊಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರ ಫುಲ್ ನೇಮು. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಇವರ ಕೃತಿಗಳು: ಸಾಮಗಾನ, ಚೆಲುವು ಒಲುವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯದ ಸಮೀಕ್ಷೆ ಮೊದಲಾದ ಕೃತಿಯನ್ನು ರಚಿಸಿದ್ದಾರೆ. ಯಾವುದೆಲ್ಲ? ಸಾಮಗಾನ, ಚೆಲುವು ಒಲುವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ. ಇದೆಲ್ಲ ಇವರ ಕೃತಿಗಳು. ಓಕೆ. ಕಾವ್ಯಾರ್ಥ ಚಿಂತನೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕಾವ್ಯಾರ್ಥ ಚಿಂತನೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಲೀಡ್ ಪದವಿ, ರಾಷ್ಟ್ರಕವಿ ಅಭಿದಾನ ಮತ್ತು ಪಂಬ ಪ್ರಶಸ್ತಿ ಲಭಿಸಿದೆ. ಏವೆ ಕಣ್ಣರೆಪ್ಪೆ, ಒಕ್ಕಿ, ತೆನೆಯಿಂದ ಕಸಗಡ್ಡಿ ಬೇರ್ಪಡಿಸಿದ, ಕೆನ್ನ, ಕೆಂಪು, ಕೆನ್ನ ಅಂತ ಹೇಳಿದ್ರೆ ಕೆಂಪು, ಬ್ರಹ್ಮಾಂಡ, ಜಗತ್ತು, ಮನ್ವಂತರ, ಪರಿವರ್ತನೆಯ ಕಾಲ, ಗಾವುದ, ದೂರವನ್ನು ಅಳೆಯುವ ಒಂದು ಪ್ರಮಾಣ, 4 ಹರಿದಾರಿ, 12 ಮೈಲುಗಳ ಅಂತರ, ತಿಂಗಳೂರು, ಚಂದ್ರಲೋಕ, ನರೆ, ಬಿಳಿ ಬಣ್ಣ, ಬೆಳ್ಳಿ, ಶುಕ್ರ, ಮುಕ್ಕಿ, ಗಬಗಬನೆ ತಿಂದು, ತಿಂಗಳ, ಚಂದ್ರ, ಹೊನ್ನ, ಹಳದಿ. ಹೊನ್ನ ಅಂತೇಳಿದರೆ ಹಳದಿ, ಕೆನ್ನ ಅಂತೇಳಿದರೆ ಕೆಂಪು. ಅಂಬಿಕಾದಯ ದತ್ತ ಕಾವ್ಯನಾಮದಿಂದ ಪ್ರಸಿದ್ಧವಾಗಿರುವ ದತ್ತೇಂದ್ರ ರಾಮಚಂದ್ರ ಬೇಂದ್ರೆ ಇವರು ಧಾರವಾಡದವರು. ಹೀಗೆ
ದನಯ ದತ್ತ ಎಂಬ ಕಾವ್ಯನಾಮದ ಪ್ರಸಿದ್ಧರಾಗಿರುವ ದತ್ತೀಂದ್ರ ರಾಮಚಂದ್ರ ಪಿಂದೇವರು ಧಾರವಾಡದವರು. ಇವರ ಕೃತಿಗಳು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಗಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಹೊಗೆ ಸಾಹಿತ್ಯದ ವಿರಾಟ್ ಸ್ವರೂಪ. ಯಾವುದೆಲ್ಲ? ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಹೊಗೆ ಸಾಹಿತ್ಯ ವಿರಾಟ್ ಸ್ವರೂಪ. ಅರಳು ಮರಳು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನಾಲ್ಕು ತಂತಿ ಎಂಬ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಇವರು ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಈಗೆಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಮಾವೇಶಗೊಂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ.